ಮಾಡಕೂಡ್ದು. ಡೆಡ್ ಬಾಡಿಯಿಂದ ಬಹಳಷ್ಟು ಬ್ಯಾಕ್ಟೀರಿಯಾ ಬಿಡುಗಡೆ ಆಗ್ತಾ ಇರ್ತದೆ. ಆದ್ದರಿಂದ ಗೊತ್ತಿದ್ದವರು ಅದನ್ನು ಹೇಳಿ ಅವು ಎರಡನ್ನೂ ನಿಲ್ಲಿಸ್ಬೇಕು. ಆದರೆ ಇದ್ರ ಜೊತೆಯಲ್ಲಿ ದುಡ್ಡಿನ ವೈಭವದಿಂದ ಇನ್ನೊಂದು ಬಂದಿದೆ. ಮದುವೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಥರ ಹೆಣಕ್ಕೆ ಹೇಗೆ ಹಳದಿ ಹಚ್ತಾರ, ಮದುಮಗಳಿಗೂ ಬಂದವರೆಲ್ಲ ಹಳದಿ ಹಚ್ಚಿ ಮೀಸು ಪದ್ಧತಿ ಬಂದುಬಿಟ್ಟಿದೆ. ಇದು ಸಹ ಅಷ್ಟು ಒಳ್ಳೆಯದಲ್ಲ. ಮದುವೆಯನ್ನು ಮದುವೆ ಥರದಲ್ಲೇ ಮಾಡಬೇಕು. ಜೊತೆಯಲ್ಲಿ ಮಂಗಳಶಾಸ್ತ್ರ ಮಾಡುವಲ್ಲಿ ಪಂಚಮಕಾರಗಳನ್ನು ದೂರ ಇಡಬೇಕು. ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥದ್ದು ಪಂಚಮಕಾರಗಳನ್ನು ಮದುವೆಯಲ್ಲಿ ಕೂಡ ತರ್ತಾ ಇದ್ದಾರೆ. ಏನು ಪಂಚಮಕಾರಗಳು? ಮತ್ಸ್ಯ, ಮದ್ಯ, ಮಾಂಸ, ಮದಿರೆ ಇಂಥದ್ದನ್ನು ತರಬಾರ್ದು. ಕನ್ಯಾದಾನ ಮಾಡುವಂಥ ಸಂದರ್ಭದಲ್ಲಿ ಮೀನು, ಮಾಂಸ, ಮದ್ಯಗಳನ್ನೆಲ್ಲ ತಂದು ನರ್ತನ ಮಾಡಿದರೆ ಮದುವೆ ಏರಿ ಮುಂಚೆನೇ ಮದುವೆ ಎಷ್ಟು ದಿನ ನಡೀತದೆ ಗೊತ್ತಿಲ್ಲ. ಅದು ನಾವು ಈಗ ಎಲ್ಲಿವರೆಗೆ ಬಂದಿದ್ದೇವೆ ಭಾಷಣ ಮಾಡಲಿಕ್ಕೆ ಅಂತಂದರೆ, ಮೊದಲನೇ ಸಾರಿ ಮದುವೆ ಮಾಡುವಾಗ ಜಾಸ್ತಿ ಅದ್ದೂರಿ ಮಾಡಿ ದುಡ್ಡು ಖಾಲಿ ಮಾಡ್ಕೋಬೇಡಿ, ಇನ್ನೊಂದು ಮದುವೆಗೆ ಬೇಕಾಗುತ್ತೋ ಏನೋ ನೋಡ್ಕೊಳ್ಳಿ ಅಂಥೇಳಿ ಹೇಳುವಂಥ ಪರಿಸ್ಥಿತಿಗೆ ಬಂದಿರುವಾಗ ಅದ್ದೂರಿಯಾದ ಮದುವೆಯನ್ನು ಕೂಡ ಮಾಡಬಾರ್ದು. ನಿಮ್ಮ ಕರಾವಳಿಯ ಪದ್ಧತಿ ಥರ ಮೂಲ ದೈವಕ್ಕೊಂದು ಪ್ರಸಾದ, ನಾಗನಿಗೊಂದು ಪ್ರಸಾದ ಇಟ್ಟು